ಬಿಗ್ ಬಾಸ್ ಕನ್ನಡ ಸೀಸನ್ 12 ವಿನ್ ಆಗುವಂತಹ ಹಾಟ್ ಫೇವರೇಟ್ ಆಗಿರುವಂತಹ ಗಿಲ್ಲಿ ನಟ ಈ ಸಲ ಬಿಗ್ ಬಾಸ್ ಅನ್ನ ವಿನ್ ಆಗಲ್ವಾ? ಅವರನ್ನ ಸೋಲಿಸೋದಕ್ಕೆ ಎಲ್ಲ ಪ್ರಯತ್ನ ಆಗ್ತಾ ಇದೆಯಾ? ಇದ್ರ ಬಗ್ಗೆ ಈಗಾಗಲೇ ಒಂದು ಹಿಂಟ್ ಅನ್ನ ಬೇರೆ ಬಿಟ್ಕೊಟ್ಟಿದಾರಾ? ಈ ರೀತಿಯಾಗಿ ಸಾಕಷ್ಟು ವಿಷಯಗಳು ಇವಾಗ ಚರ್ಚೆ ಆಗ್ತಾ ಇದೆ. ಹಾಗೇನೆ ಇದಕ್ಕೆ ಪ್ರಮುಖವಾಗಿ ಸಾಕಷ್ಟು ಕಾರಣಗಳು ಕೂಡ ಇರುವಂತದ್ದು, ವ್ಯಾಲಿಡ್ ಆಗಿರುವಂತಹ ರೀಸನ್ಗಳೇ ಕೂಡ ಹೌದು ಅವು. ಸೊ ಬನ್ನಿ ಹಾಗಾದ್ರೆ ಗಿಲ್ಲಿ ನಟ ಅವರು ಈ ಸಲದ ಸೀಸನ್ ಅನ್ನ ವಿನ್ ಆಗ್ತಾರಾ ಇಲ್ವಾ? ಕಡೆ ಕ್ಷಣದಲ್ಲಿ ಏನಾದರೂ ಹೈಡ್ರಾಮಾ ಕ್ರಿಯೇಟ್ ಆಗುತ್ತಾ? ಇದ್ರ ಬಗ್ಗೆ ಈಗಾಗಲೇ ಸೂಚನೆನ ಬಿಟ್ಕೊಟ್ಟಿದಾರಾ? ಇದೆಲ್ಲದರ ಬಗ್ಗೆ ಮಾತಾಡೋಣ. ಅದಕ್ಕೂ ಮೊದಲು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಮಿಸ್ ಮಾಡದೆ ಈಗಲೇ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಒಂದು ನೋಟಿಫಿಕೇಶನ್ ಬೆಲ್ ಕೂಡ ಇರುತ್ತೆ, ಕ್ಲಿಕ್ ಮಾಡಿ ಆಲ್ ಅಂತ ಸೆಟ್ ಮಾಡಿ. ಇನ್ನು ನೇರವಾಗಿ ವಿಷಯಕ್ಕೆ ಬರೋದಾದ್ರೆ, ಗಿಲ್ಲಿ ನಟ ಬಿಗ್ ಬಾಸ್ ಕನ್ನಡ ಸೀಸನ್ 12 ಸಿಕ್ಕಾಪಟ್ಟೆ ಡಾಮಿನೇಟ್ ಮಾಡಿರುವಂತಹ ಒಂದು ಸ್ಪರ್ಧಿ ಅಂತಾನೆ ಹೇಳಬಹುದು. ಬಿಗ್ ಬಾಸ್ ಮನೆಯ ಒಳಗಷ್ಟೇ ಅಲ್ಲದೆ ಬಿಗ್ ಬಾಸ್ ಮನೆಯ ಹೊರಗಡೆ ಕೂಡ ಸಿಕ್ಕಾಪಟ್ಟೆ ಕ್ರೇಜ್ ಅನ್ನ ಕ್ರಿಯೇಟ್ ಮಾಡಿದ್ದಾನೆ. ಈ ಒಂದು ವಿಷಯವನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಬಿಗ್ ಬಾಸ್ ಮನೆ ಒಳಗಡೆ ಅಂತ ಹೇಳಿದ್ರೆ ಇವಾಗ ಬಿಗ್ ಬಾಸ್ ನ ಮನೆಯ ಫ್ಯಾಮಿಲಿ ಅವರು ಬಂದಿದ್ರು. ಆ ಸಮಯದಲ್ಲಿ ಯಾವ ರೇಂಜಿಗೆ ಹವಾ ಕ್ರಿಯೇಟ್ ಆಗಿತ್ತು ನಿಮ್ಗೆ ಗೊತ್ತೇ ಇದೆ. ಹಾಗೇನೆ ಫ್ಯಾನ್ಸ್ ಎಲ್ಲ ಬಿಗ್ ಬಾಸ್ ಮನೆ ಒಳಗಡೆ ಬಂದಾಗ ಕೂಡ ಬೇರೆಯವ್ರಿಗೆ ಅರ್ಥ ಆಗಿತ್ತು ಗಿಲ್ಲಿಯ ಕ್ರೇಜ್ ಯಾವ ರೇಂಜಿಗಿದೆ ಅನ್ನೋದು. ಸೊ ಆ ಸಮಯದಲ್ಲೇ ಎಲ್ಲರೂ ಕೂಡ ಇಲ್ಲಿ ಗಿಲ್ಲಿಯ ಒಂದು ಕ್ರೇಜ್ ಅನ್ನ ಅರ್ಥ ಮಾಡ್ಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಆ ಟ್ಯಾಟೋ ಹಾಕ್ಸ್ಕೊಂಡು ಬಂದಿದ್ದಂತಹ ವ್ಯಕ್ತಿ, ಸೊ ಅದ್ರ ಬಗ್ಗೆ ಗಿಲ್ಲಿ ಅವ್ರು ಹೇಳಿದಾಗಂತೂ ಎಲ್ಲರೂ ಕೂಡ ಆಲ್ಮೋಸ್ಟ್ ಶಾಕ್ ಆಗ್ಬಿಟ್ಟಿದ್ದಾರೆ. ನಿನ್ನೆ 37 ಕೋಟಿ ವೋಟ್ ಅಂತ ಹೇಳಿದಾಗ ಕೂಡ ಈ ರೇಂಜಿಗೆ ವೋಟ್ ತಮ್ಗಂತೂ ಬಂದಿರತ್ತಾ ಇಲ್ವಾ ಅಂತ ಹೇಳಿ ಅವ್ರು ಒಂದು ಕ್ಷಣನಂತೂ ಯೋಚನೆ ಮಾಡೇ ಇರ್ತಾರೆ. ಸೊ ಈ ಲೆವೆಲ್ ಕ್ರೇಜ್ ಕ್ರಿಯೇಟ್ ಆಗಿದೆ ಅಂತ ಹೇಳಿದ್ರೆ ಗಿಲ್ಲಿ ಅಥವಾ ಬೇರೆ ಯಾರಿಗಾದ್ರೂ ವೋಟ್ ಬಂದಿರಬಹುದಾ ಅಂತ ಹೇಳಿ ಸ್ವಲ್ಪನಾದ್ರೂ ಒಂದೆರಡು ಜನನಾದ್ರೂ ಯೋಚನೆ ಮಾಡೇ ಇರ್ತಾರೆ 100%. ಸೊ ಈ ರೇಂಜಿಗೆಲ್ಲ ನಮ್ಗೆ ವೋಟ್ ಬರ್ಲಿಕ್ಕೆ ಸಾಧ್ಯನಾ ಅಂತ ಹೇಳಿ ಅವರ ಮೈಂಡ್ ಅಲ್ಲಿ ಒಂದು ಕ್ಷಣನಾದ್ರೂ ಥಾಟ್ ಬಂದ್ ಇರಬಹುದು ಅಂತ ನನ್ನ ಅನಿಸಿಕೆ. ಬಂದಿದ್ದು ಎಲ್ಲೋ ಮತ್ತೆ ತಮಗೆ ಬಂದಿದೆ ಅಂತ ಅಂದ್ಕೊಂಡಿರಬಹುದು, ಹೇಳಲಿಕ್ಕೆ ಆಗೋದಿಲ್ಲ. ಬಟ್ ಕ್ರೇಜ್ ಅಂತೂ ರಿಯಲ್. ಬಿಗ್ ಬಾಸ್ ಮನೆ ಒಳಗಡೆ ಕೂಡ ಅಷ್ಟೇನೆ, ಹೊರಗಡೆ ಕೂಡ ಅಷ್ಟೇನೆ. ಟ್ಯಾಟೂ ಹಾಕ್ಸ್ಕೊಳ್ಳೋ ರೇಂಜಿಗೆಲ್ಲ ಹೋಗಿದ್ದಾರೆ ಅಂತ ಹೇಳಿದ್ರೆ ನೋ ವರ್ಡ್ಸ್ ಅಷ್ಟೇ. ಸೊ ಸಿಕ್ಕಾಪಟ್ಟೆ ಅವರನ್ನ ಸಪೋರ್ಟ್ ಮಾಡ್ತಾ ಇದ್ದಾರೆ, ಗಿಲ್ಲಿಗೆನೆ ವೋಟ್ ಮಾಡಿ ಅಂತ ಹೇಳಿ. ಅದಕ್ಕೆ ತಕ್ಕ ಹಾಗೆ ಗಿಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಕಾಮಿಡಿಯ ಜೊತೆಗೆ ಕಾಮಿಡಿಯನ್ ಆಗಿ ಎಂಟ್ರಿ ಕೊಟ್ಟರು ಕೂಡ ಒಳ್ಳೆ ರ್ಯಾಪರ್ ಆಗಿ ಕಾಣಿಸ್ಕೊಂಡ್ರು, ಒಳ್ಳೆಯ ಸಿಂಗರ್ ಆಗಿ ಕಾಣಿಸ್ಕೊಂಡ್ರು, ಹೊಸ ಹಾಡುಗಳನ್ನ ಬರೆದ್ರು. ಸೊ ಸ್ಪರ್ಧಿಗಳ ಬಗ್ಗೆ ಕೂಡ ಹಾಡು ಬರೆದಿದ್ದಾರೆ, ಹಾಗೇನೆ ಬಿಗ್ ಬಾಸ್ಗೆ ಸಂಬಂಧಪಟ್ಟ ಹಾಗೆ ಕೂಡ ಹಾಡನ್ನ ಬರೆದಿದ್ದಾರೆ. ಓವರ್ ಆಲ್ ಆಗಿ ಎಲ್ಲಾ ವಿಷಯದಲ್ಲಿ ಕಾಣಿಸ್ಕೊಂಡಿದ್ದಾರೆ ಇಲ್ಲಿ ಗಿಲ್ಲಿ ಅವರು. ಸೊ ಗೇಮ್ ಅಂತ ಬಂದ್ರೆ ಅದರಲ್ಲೂ ಕೂಡ ಆಡಿ ಗೇಮಲ್ಲೂ ಕೂಡ ವಿನ್ ಆಗಿದ್ದಾರೆ. ಏನು ಪ್ರೋ ಲೆವೆಲ್ ಗೇಮ್ ಅನ್ನ ಆಡದೇ ಇರಬಹುದು, ಬಟ್ ಆಡಿರುವಂತಹ ಎಲ್ಲ ಗೇಮ್ಗಳಲ್ಲಿ ಸಾಕಷ್ಟು ಗೇಮ್ಗಳನ್ನ ಗೆದ್ದಿದ್ದಾರೆ. ಅದರಲ್ಲೂ ಕೂಡ ಇಂಪಾರ್ಟೆಂಟ್ ಆಗಿ ಕ್ರೂಷಿಯಲ್ ಆಗಿರುವಂತಹ ಗೇಮ್ಗಳನ್ನ ಗೆದ್ದಿದ್ದಾರೆ. ಸೂಪರ್ ಅಂತ ಹೇಳಬಹುದು. ಸೊ ಓವರ್ ಆಲ್ ಆಗಿ ಗಿಲ್ಲಿ ನಟ ಅವರು ಎಲ್ಲಾ ಒಂದು ವಿಭಾಗದಲ್ಲೂ ಕೂಡ ಕಾಣಿಸ್ಕೊಂಡಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ. ಬಿಗ್ ಬಾಸ್ ಮನೆಗೆ ಸಿಂಗರ್ ಆಗಿ ಬಂದವರು ಸಿಂಗರ್ ಆಗಿ ಇರಲಿಲ್ಲ, ಹಳೆಯ ಹಾಡುಗಳನ್ನೇ ಹಾಡ್ತಾ ಇದ್ರು, ಹೊಸ ಹಾಡನ್ನ ಮಾಡೇ ಇಲ್ಲ. ಬಟ್ ಗಿಲ್ಲಿ ಅವರು ಅದನ್ನ ಮಾಡಿದ್ದಾರೆ. ಈ ಸಲ ಯಾರು ರ್ಯಾಪರೇ ಇರಲಿಲ್ಲ, ಬಟ್ ಇಲ್ಲಿ ಗಿಲ್ಲಿ ಅವರೇನೆ ತಮಗೆ ತಾವೇನೆ ರ್ಯಾಪರ್ ಆಗಿ ಬದಲಾದ್ರು ಕೂಡ ಕಾಮಿಡಿಯನ್ ಆಗಿ ಬಂದಿದ್ರು ಇಲ್ಲಿ ಗಿಲ್ಲಿ ನಟ ಮತ್ತೆ ಚಂದ್ರಪ್ರಭಾ ಬೇರೆಯವರೆಲ್ಲ. ಆದ್ರೆ ಇವರಲ್ಲಿ ತನ್ನ ಸ್ಟ್ರೆಂತ್ ಅನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡು ತನ್ನ ಗೇಮ್ ಅನ್ನ ಮುಂದುವರ್ಸ್ಕೊಂಡು ಹೋಗಿ ತುಂಬಾನೇ ಚೆನ್ನಾಗಿನೇ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರನ್ನ ಎಂಟರ್ಟೈನ್ಮೆಂಟ್ ಮಾಡೋದ್ರ ಜೊತೆಗೇನೆ ಬೇರೆ ಕ್ಷೇತ್ರದಲ್ಲಿ ತಾನು ಅಷ್ಟೊಂದು ಎಕ್ಸ್ಪರ್ಟ್ ಇಲ್ಲ ಅಂತ ಹೇಳಿದ್ರು ಕೂಡ ಸಖತ್ತಾಗಿನ ಟ್ರೈ ಮಾಡಿ ಒಳ್ಳೆ ಸಾಂಗ್ ಗಳನ್ನ ಬರೆದು ರ್ಯಾಪ್ ಸಾಂಗ್ ಮಾಡಿ ಇನ್ನೂ ಕೂಡ ಸಾಕಷ್ಟು ವಿಭಾಗದಲ್ಲಿ ಇವರು ಕಾಣಿಸ್ಕೊಂಡಿದ್ದಾರೆ. ಓವರ್ ಆಲ್ ಆಗಿ ಬಿಗ್ ಬಾಸ್ಗೆ ಬೇಕಾಗಿರುವಂತಹ ಎಲ್ಲಾ ರೀತಿಯಾದಂತಹ ಕಂಟೆಂಟ್ ಗಳನ್ನ ಕೂಡ ಪ್ರೊವೈಡ್ ಮಾಡ್ತಾ ಇದ್ರು. ಸೊ ಅದು ಎಲ್ಲಾ ರೀತಿಯಲ್ಲೂ ಕೂಡ ಆಲ್ಮೋಸ್ಟ್ ಇಲ್ಲಿ ಗಿಲ್ಲಿ ಅವರಿಂದ ಕಂಟೆಂಟ್ ಬಂದೇ ಇದೆ. ಸೊ ಹೀಗಾಗಿ 100% ಇಲ್ಲಿ ಗಿಲ್ಲಿ ಅವರು ಟ್ರೋಫಿಯನ್ನ ವಿನ್ ಆಗೋದಕ್ಕೆ ಡಿಸರ್ವಿಂಗ್ ಇದ್ದಾರೆ. ಬಟ್ ನಿನ್ನೆ ಕಿಚ್ಚ ಸುದೀಪ್ ಅವರು ಹೇಳಿದಂತಹ ಒಂದು ಮಾತೇನಿದೆ, ಸೊ ಈ ಮಾತನ್ನ ಕೇಳಿದಾಗ ಗಿಲ್ಲಿ ಅವರನ್ನ ವಿನ್ ಮಾಡಿಸುವಂತಹ ಸಿಚುವೇಶನ್ ಸ್ವಲ್ಪ ಕಡಿಮೆ ಆಗಬಹುದು ಅಂತ ಅನಿಸ್ತಾ ಇದೆ. ಇದಕ್ಕೆ ಆ ಒಂದು ಸಿಚುವೇಶನ್ ಹಾಗೆ ಅದಕ್ಕೆ ಹಿಂದೆ ನಡೆದಿರುವಂತಹ ಘಟನೆ, ಸೊ ಅದನ್ನೆಲ್ಲ ನೋಡಿದಾಗ ಸ್ವಲ್ಪ ಹಂಗೇನೆ ಅನಿಸ್ತಾ ಇರುವಂತದ್ದು. ಮೊದಲನೇದಾಗಿ ಈ ಹಿಂದೆ ಸೀಸನ್ಗೆ ಕೊಟ್ಟಂತಹ ಒಂದು ಕಿಚ್ಚನ ಚಪ್ಪಾಳೆ ಏನಿದೆ, ಸೊ ಆ ಒಂದು ವಿಷಯ ಅಲ್ಲಿ ಬೆಸ್ಟ್ ಎಂಟರ್ಟೈನರ್ ಅಂತ ಹೇಳಿ ಧ್ರುವಂತ್ಗೆ ಕೊಟ್ರು. ಅನ್ಎಕ್ಸ್ಪೆಕ್ಟೆಡ್ ಅನ್ನೋ ರೀತಿನಲ್ಲೇನೆ ಇತ್ತು. ಹಾಗೇನೆ ಆ ವಾರದಲ್ಲಿ ಅಶ್ವಿನಿ ಗೌಡ ಅವರಿಗೆ ಕಿಚ್ಚನ ಚಪ್ಪಾಳೆ ಸಿಕ್ತು, ಅದು ಓಕೆ, ಯಾಕಂತಂದ್ರೆ ಚೆನ್ನಾಗಿ ಆಡಿದ್ರು ಅವರು ಆ ವಾರ. ಬಟ್ ಧ್ರುವಂತ್ ಅವರಿಗೆ ಇಡೀ ಸೀಸನ್ಗೆ ಸಿಕ್ಕಿದ್ದು ಸಿಕ್ಕಾಪಟ್ಟೆ ಅನ್ಎಕ್ಸ್ಪೆಕ್ಟೆಡ್ ಆಗಿತ್ತು. ಇದಾದ ನಂತರ ನಿನ್ನೆ ಒಂದು ಎಪಿಸೋಡ್ ಅಲ್ಲಿ, ಸೊ ಅದು ಪ್ರೀ ಫಿನಾಲೆ ಆಗಿತ್ತು. ಆ ಸಮಯದಲ್ಲಿ ಕಿಚ್ಚ ಸುದೀಪ್ ಅವರು ವೋಟ್ ರಿಸಲ್ಟ್ ಅನ್ನ ರಿವೀಲ್ ಮಾಡ್ತಾರೆ. ಸೊ ಕಳೆದ ಸೀಸನ್ ನಲ್ಲಿ ಕೊನೆಯ ಪ್ಲೇಸ್ ಅಲ್ಲಿ ಬಂದಂತಹ ಸ್ಪರ್ಧಿಗೆ 66 ಲಕ್ಷ ಪ್ಲಸ್ ವೋಟ್ಗಳು ಇದ್ವು ಅಂತ ಹೇಳ್ತಾರೆ. ಹಾಗೆಯೇ ಈ ಸೀಸನ್ ಅಲ್ಲಿ 6ನೇ ಪ್ಲೇಸ್ ಅಲ್ಲಿ ಶುಕ್ರವಾರ ರಾತ್ರಿ 12 ಗಂಟೆಗೆ ಬಂದಂತಹ ವೋಟಿಂಗ್ ರಿಸಲ್ಟ್ ಅಲ್ಲಿ 6ನೇ ಪ್ಲೇಸ್ ಅಲ್ಲಿ ಯಾರಿದ್ರು ಅವರಿಗೆ 98 ಲಕ್ಷ. ಸೊ ಈ ರೇಂಜಿಗೆ ವೋಟ್ಗಳು ಬಂದಿದ್ದಾವೆ ಅನ್ನೋದನ್ನ ರಿವೀಲ್ ಮಾಡ್ತಾರೆ. ಇದಾದ ನಂತರ ವಿನ್ನರ್ ಆಗಿರುವಂತಹ ಸ್ಪರ್ಧಿಗೆ ಕಳೆದ ಸೀಸನ್ ಅಲ್ಲಿ ಹನುಮಂತಪ್ಪ ಅವರಾಗಿದ್ರು, ಹನುಮಂತಪ್ಪ, ಸೊ ಅವರಾಗಿದ್ರು. ಸೊ ಅವರಿಗೆ 5 ಲಕ್ಷ ಚಿಲ್ಲರೆ ವೋಟುಗಳು ಬಂದಿದ್ವು.
5 ಕೋಟಿ ಚಿಲ್ಲರೆ ಓಟುಗಳು ಬಂದಿದ್ದು. ಸೊ ಅದನ್ನ ಕೂಡ ಹೇಳ್ತಾರೆ. ಆಮೇಲೆ ಈ ಸಲ ಎಷ್ಟು ಬಂದಿರಬಹುದು ಗೆಸ್ ಮಾಡಿ ಅಂತ ಹೇಳ್ತಾರೆ. ಎಲ್ಲರೂ ಕೂಡ 8, 10, 12 ಸೊ ಈ ರೀತಿಯಾಗಿ ಡಿಫ್ರೆಂಟ್ ಆಗಿ ಆನ್ಸರ್ ಅನ್ನ ಕೊಡ್ತಾರೆ. 8 ಕೋಟಿ 10 ಕೋಟಿ ಅಂತ ಹೇಳಿ. ಆದ್ರೆ ಕಿಚ್ಚ ಸುದೀಪ್ ಅವರು ಅದನ್ನ ರಿವೀಲ್ ಮಾಡಿ ಬರೋಬ್ಬರಿ 37 ಕೋಟಿಗಿಂತನೂ ಅಧಿಕ ಓಟುಗಳು ಬಂದಿದಾವೆ ಈ ಸಲದ ವಿನ್ನರ್ ಆಗಿರುವಂತಹ ಸ್ಪರ್ಧೆಗೆ, ಅಥವಾ ವಿನ್ನರ್ ಸ್ಥಾನದಲ್ಲಿ ಓಡ್ತಾ ಇರುವಂತಹ ಸ್ಪರ್ಧೆಗೆ, ಮೊದಲ ಪ್ಲೇಸ್ ಅಲ್ಲಿ ಇರುವಂತಹ ಸ್ಪರ್ಧೆಗೆ ಅನ್ನೋದನ್ನ ಹೇಳ್ತಾರೆ. ಸೊ ಇದು ಶುಕ್ರವಾರ ರಾತ್ರಿ 12 ಗಂಟೆ. ಸೊ ಆ ಸಮಯದಲ್ಲಿ ಬಂದಂತಹ ರಿಸಲ್ಟ್. ಹಾಗೆಯೇ ನಂಬರ್ 1 ಪ್ಲೇಸ್ ಅಲ್ಲಿ ಆ ಸಮಯದಲ್ಲಿ ಸೊ ವಿನ್ನರ್ ರೇಸ್ ಅಲ್ಲಿ ಓಡ್ತಾ ಇದ್ದಾರೆ ಅವರು. ಸೊ ನಂಬರ್ 1 ಪ್ಲೇಸ್ ಅಲ್ಲಿ ಓಡ್ತಾ ಇರುವಂತಹ ಸ್ಪರ್ಧೆಗೆ 37 ಕೋಟಿ ಓಟುಗಳು ಅಂತ ಹೇಳ್ತಾರೆ. ಮೊದಲನೇದಾಗಿ 37 ಕೋಟಿ ಓಟುಗಳು ಅಂತ ಹೇಳಿದಾಗ್ಲೇನೆ ಎಲ್ಲರಿಗೂ ಕೂಡ ಶಾಕ್ ಆಯ್ತು, ಇಷ್ಟೊಂದು ಓಟ ಅಂತ ಹೇಳಿ. ಇದಾದ ನಂತರ ಹೌದು, ಗಿಲ್ಲಿಗಿರುವಂತಹ ಒಂದು ಕ್ರೇಜ್ ಏನಿದೆ, ಸೊ ಅದರಿಂದಾಗಿ ಅಷ್ಟೊಂದು ಓಟ್ ಗಿಲ್ಲಿಗೆ ಬಂದಿರಬಹುದೇನೋ ಅಂತ ಹೇಳಿ ಅಂದ್ಕೊಂಡ್ರು. ಆದ್ರೆ ಅಲ್ಲಿ ಮತ್ತೊಂದು ಟ್ವಿಸ್ಟ್ ಅನ್ನ ಕೊಟ್ಟರು ಕಿಚ್ಚ ಸುದೀಪ್ ಅವರು. ಅವ್ರು ಹೇಳಿದ್ದೇನಪ್ಪ ಅಂತ ಹೇಳಿದ್ರೆ, ಮೊದಲನೇ ಪ್ಲೇಸ್ ಮತ್ತೆ ಸೆಕೆಂಡ್ ಪ್ಲೇಸ್ ಅವರಿಬ್ಬರಿಗೆ ಇರುವಂತಹ ಓಟ್ನ ಅಂತರ ತೀರಾ ಕಡಿಮೆ ಅನ್ನುವಂತಹ ಮಾತನ್ನ ಹೇಳ್ತಾರೆ. ಇದ್ಯಾಕೋ ನಂಬ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ರೀತಿನಲ್ಲಿತ್ತು. ಇದು ಕೂಡ ಅನ್ಎಕ್ಸ್ಪೆಕ್ಟೆಡ್ ಆಗಿತ್ತು ಈ ಒಂದು ಲೈನ್. ಯಾಕೆ ಅಂತ ಹೇಳಿದ್ರೆ, ಗಿಲ್ಲಿಗೇನೋ ಸಿಕ್ಕಾಪಟ್ಟೆ ಕ್ರೇಜ್ ಇದೆ. ನೀವು ಹೊರಗಡೆ ಕಂಪೇರ್ ಮಾಡಿ ನೋಡಿದ್ರೆ ಯಾವುದೇ ಪೋಲ್ ಹಾಕಿ 50%ಗಿಂತ ಜಾಸ್ತಿ ಓಟು ಗಿಲ್ಲಿಗೇನೆ ಬರುತ್ತೆ. ನೀವು ಯೂಟ್ಯೂಬಲ್ಲಿ ಆಗಿರ್ಬೋದು, ಇನ್ಸ್ಟಾಗ್ರಾಮಲ್ಲಿ ಅಥವಾ ಟ್ವಿಟರಲ್ಲೇ ನೀವು ಪೋಲ್ ಹಾಕಿದ್ರು ಕೂಡ ಒಂದು 1000 ಜನ ಇಲ್ಲಿ ವೋಟ್ ಮಾಡಿದ್ರು ಅಂತ ಹೇಳಿದ್ರೆ 500 ಜನ ಗಿಲ್ಲಿಗೇನೆ ವೋಟ್ ಮಾಡಿರ್ತಾರೆ. ಸೊ ಹೀಗಾಗಿ ಓಕೆ, ಸಾಧ್ಯತೆ ಇದೆ ಗಿಲ್ಲಿಗೆ ಇಷ್ಟೆಲ್ಲ ಪರ್ಸೆಂಟೇಜ್ ಓಟ್ ಬಂದಿರೋದಕ್ಕೆ, ಅಥವಾ ಇಷ್ಟೆಲ್ಲ ಓಟುಗಳು 37 ಕೋಟಿಗಿಂತ ಅಧಿಕ ಓಟು ಶುಕ್ರವಾರ ರಾತ್ರಿ 12 ಗಂಟೆ ತನಕ ಬಂದಿರೋದಕ್ಕೆ ಸಾಧ್ಯತೆ ಇದೆ ಅಂತ ಅಂದ್ಕೊಳ್ಬಹುದಿತ್ತು. ಬಟ್ ಸೆಕೆಂಡ್ ಪ್ಲೇಸ್ ಅಲ್ಲಿರುವ ಸ್ಪರ್ಧೆಯು ಕೂಡ ಅಷ್ಟೇ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಆಲ್ಮೋಸ್ಟ್ ತುಂಬಾನೇ ಹತ್ತಿರದಲ್ಲಿದೆ, ಕಡಿಮೆ ಅಂತರ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದ್ಯಾಕೋ ನಂಬೋಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಹಾಗೇನೆ ಈ ರೀತಿಯಾಗಿ ಹೇಳಿರೋದ್ರಿಂದ ಸೊ ಇದಾದ ನಂತರ ಶುಕ್ರವಾರ ರಾತ್ರಿಯಿಂದ ಶನಿವಾರ ರಾತ್ರಿ ತನಕ 24 ಗಂಟೆ ಸಮಯ ಆಯಿತು. ಅಲ್ಲಿಂದ ಮತ್ತೆ ರವಿವಾರ ಬೆಳಿಗ್ಗೆ 10 ಗಂಟೆ ತನಕನೂ ಟೋಟಲ್ ಆಗಿ ಮತ್ತೆ 10 ಗಂಟೆ ಎಕ್ಸ್ಟ್ರಾ ಆ್ಯಡ್ ಆಗುತ್ತೆ. ಸೊ ಹೀಗಾಗಿ ಟೋಟಲ್ ಆಗಿ ಎಷ್ಟು ಸಮಯ ಆಗುತ್ತೆ ಅಂತ ಹೇಳಿದ್ರೆ 34 ಗಂಟೆಗಳ ಅವಕಾಶ ಇದ್ದ ರೀತಿನಲ್ಲಿ ಆಗುತ್ತೆ. ಶುಕ್ರವಾರ ರಾತ್ರಿ 12 ಗಂಟೆ ಅಂತ ಹೇಳಿದ್ರೆ ವೋಟಿಂಗ್ ಲೈನ್ಸ್ ಫಿನಾಲೆಗೋಸ್ಕರ ವೋಟಿಂಗ್ ಲೈನ್ಸ್ ಓಪನ್ ಆಗಿ 48 ಗಂಟೆ ಓಪನ್ ಆದ ರೀತಿನಲ್ಲಿ ಆಗುತ್ತೆ ವೋಟಿಂಗ್ ಲೈನ್ಸ್ಗಳು. ಸೊ 48 ಗಂಟೆಗಳಲ್ಲೇ 37 ಕೋಟಿ ವೋಟ್ ಬಂದಿದೆ. ಸೆಕೆಂಡ್ ಪ್ಲೇಸ್ ಅಲ್ಲಿ ಇರುವಂತಹ ಸ್ಪರ್ಧೆ ತೀರಾ ಹತ್ತಿರದಲ್ಲಿದ್ದಾರೆ ಅಂತ ಹೇಳಿದ್ರೆ ಕಿಚ್ಚ ಸುದೀಪ್ ಅವರು ಹೇಳಿರೋ ಪ್ರಕಾರ. ಸೊ ನೆಕ್ಸ್ಟ್ 34 ಗಂಟೆಯಲ್ಲಿ ಅದಕ್ಕಿಂತ ಜಾಸ್ತಿ ವೋಟ್ ಬಂದಿರೋ ಚಾನ್ಸ್ ಇದೆ. ಸೆಕೆಂಡ್ ಪ್ಲೇಸ್ ಅಲ್ಲಿ ಇರುವ ಸ್ಪರ್ಧೆ ಮೊದಲನೇ ಪ್ಲೇಸಿಗೆ ಬಂದಿರಬಹುದು ಅಂತ ಹೇಳಿ ನಾವು ಕೂಡ ಇಮ್ಯಾಜಿನ್ ಮಾಡ್ಕೊಳ್ಬಹುದು. ಸೊ ಆ ರೀತಿಯಾಗಿ ಇಮ್ಯಾಜಿನ್ ಅನ್ನ ಮಾಡ್ಕೊಳ್ಳಿ. ಮತ್ತೆ ಸೆಕೆಂಡ್ ಪ್ಲೇಸ್ ಅಲ್ಲಿ ಇರುವಂತಹ ಸ್ಪರ್ಧೆಯನ್ನ ಮೊದಲನೇ ಪ್ಲೇಸಿಗೆ ತಂದು ಅವರನ್ನೇ ವಿನ್ ಮಾಡಿಸೋ ಪ್ಲಾನ್ ಕೂಡ ಇದ್ರೂ ಇರಬಹುದು. ಸೊ ಆ ರೀತಿಯಾಗಿ ಆಗುತ್ತೆ ಅನ್ನೋದಾದ್ರೆ ಅಶ್ವಿನಿ ಗೌಡ ಅಥವಾ ರಕ್ಷಿತಾ ಶೆಟ್ಟಿ ಇಬ್ಬರಲ್ಲೊಬ್ಬರನ್ನ ವಿನ್ ಮಾಡಿಸೋ ಸಾಧ್ಯತೆ ಕೂಡ ಇದರಿಂದ ಗೊತ್ತಾಗ್ತಾ ಇದೆ. ಸೊ ಆ ಒಂದು ವಿಷಯ ಏಕಾಏಕಿಯಾಗಿ ಇಲ್ಲಿ ಅಶ್ವಿನಿ ಅವರನ್ನ ಅಥವಾ ಏಕಾಏಕಿಯಾಗಿ ರಕ್ಷಿತಾ ಅವರನ್ನ ಯಾವುದೋ ಒಂದು ಫೀಮೇಲ್ ಕಂಟೆಸ್ಟೆಂಟ್ ಅನ್ನ ವಿನ್ ಮಾಡಿಸಿದ್ರೆ ಗಿಲ್ಲಿಗಿರುವಂತಹ ಅಟ್ ಪ್ರೆಸೆಂಟ್ ಅಲ್ಲಿ ಏನು ಟ್ರೆಂಡ್ ಇದೆ ಆ ಟ್ರೆಂಡ್. ಸೊ ಫಿಮೇಲ್ ಕಂಟೆಸ್ಟೆಂಟ್ ಅನ್ನೇ ವಿನ್ ಮಾಡಿಸ್ಬೇಕಂತ ಏನಿಲ್ಲ, ಧನುಷ್ ಆಗಿರ್ಲಿ ಬೇರೆ ಯಾರನ್ನೇ ಆದ್ರೂ ವಿನ್ ಮಾಡಿಸಿದ್ರು ಕೂಡ ಗಿಲ್ಲಿಗಿರುವಂತಹ ಟ್ರೆಂಡ್ ಏನಿದೆ ಆ ರೇಂಜಿಗೆ ಏನು ಟ್ರೆಂಡ್ ಆಗ್ತಾ ಇದ್ದಾರೆ. ಸೊ ಇದಕ್ಕೆ ಒಂದ್ ರೀತಿಯಾಗಿ ಸಡನ್ ಆಗಿ ಅವರಿಗೆ ಸರ್ಪ್ರೈಸ್ ಆದ ರೀತಿನಲ್ಲಿ ಆಗುತ್ತೆ. ಸೊ ಹೀಗಾಗಿ ಸಡನ್ ಆಗಿ ಶಾಕ್ ಕೊಡೋದು ಬೇಡ, ಒಂದ್ ಸ್ವಲ್ಪ ಟ್ವಿಸ್ಟ್ ಅಂತ ಹೇಳಿ ಮೊದಲನೇ ಸ್ವಲ್ಪ ಹಿಂಟ್ಗಳನ್ನ ಕೊಟ್ಟು ನಂತರ ನೆಕ್ಸ್ಟ್ ಡೇ ಸೆಕೆಂಡ್ ಪ್ಲೇಸ್ ಅಲ್ಲಿ ಇರುವಂತಹ ಸ್ಪರ್ಧಿ ಮೊದಲನೇ ಪ್ಲೇಸಿಗೆ ಬಂದಿದ್ದಾರೆ ಅಂತ ಹೇಳಿ ಅನೌನ್ಸ್ ಮಾಡಿ ಅವರಿಗೆ ಟ್ರೋಫಿ ಕೊಡ್ತಾರ. ಸೊ ಈ ರೀತಿಯಾಗಾದ್ರಂತೂ ಗಿಲ್ಲಿ ಫ್ಯಾನ್ಸಿಗೆ ಒಂದ್ ರೀತಿ ಆಘಾತ ಅಂತಾನೆ ಹೇಳ್ಬಹುದು. ಸಿಕ್ಕಾಪಟ್ಟೆ ಕ್ರೇಜ್ ಅನ್ನ ಹೊಂದಿದ್ದಾರೆ. ಬಿಗ್ ಬಾಸ್ ಶುರು ಆಗೋಕ್ಕಿಂತ ಮೊದಲನೇ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರು ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ಅಂತ ಹೇಳಿ. ಸೊ ಆ ರೇಂಜಿಗೆ ಟ್ರೆಂಡ್ ಆಗ್ತಾ ಇದ್ರು. ಸೊ ಇವಾಗ ಬಿಗ್ ಬಾಸ್ ನಡೀತಾ ಇರುವಂತಹ ಸಮಯದಲ್ಲಿ ಕೂಡ ಅದೇ ಒಂದು ಕ್ರೇಜ್ ಅನ್ನು ಇಟ್ಕೊಂಡಿದ್ರು. ಬಟ್ ಆ ಒಂದು ಕಿಚ್ಚನ ಸೀಸನ್ ನ ಚಪ್ಪಾಳೆಯನ್ನ ಕೊಟ್ಟಿರುವಂತದ್ದು, ಹಾಗೇನೆ ಈ ಸಲ ಮತ್ತೆ ನಿನ್ನೆ ಮಾತಾಡಿದಂತಹ ವಿಷಯದಲ್ಲಿ ಸೆಕೆಂಡ್ ಪ್ಲೇಸ್ ಅಲ್ಲಿ ಇರುವಂತಹ ಸ್ಪರ್ಧಿ ಕೂಡ ತೀರಾ ಕಡಿಮೆ ವೋಟ್ ಡಿಫರೆನ್ಸ್ ಅನ್ನ ಹೊಂದಿದ್ದಾರೆ ಮೊದಲನೇ ಪ್ಲೇಸಿಗೆ ಅಂತ ಹೇಳಿದ್ದು. ಸೊ ಇದನ್ನೆಲ್ಲ ನೋಡ್ತಾ ಇದ್ರೆ ಗಿಲ್ಲಿ ಅವರಿಗೆ ಶಾಕ್ ಇರಬಹುದೇನೋ ಅಂತ ಅನಿಸ್ತಾ ಇರುವಂತದ್ದು. ನಿಮ್ಗೇನ್ ಅನ್ಸುತ್ತೆ? ಗಿಲ್ಲಿ ಅವರಿಗೆ ಸೆಕೆಂಡ್ ಪ್ಲೇಸಿಗೆ ತಗೊಂಡ್ ಬಂದು ಮೊದಲನೇ ಪ್ಲೇಸ್ ಅಲ್ಲಿ ರಕ್ಷಿತಾ ಅಥವಾ ಅಶ್ವಿನಿ ಇಬ್ಬರಲ್ಲೊಬ್ಬರನ್ನ ವಿನ್ ಮಾಡಿಸಬಹುದಾ? ಹಿಂಟ್ ಅಂತೂ ಕೊಟ್ಟಿದ್ದಾರೆ, ಬಟ್ ಹಂಗೆ ಮಾಡ್ತಾರೆ ಇಲ್ವಾ ಕಾದು ನೋಡ್ಬೇಕು. ಸೊ ಆ ರೀತಿಯಾಗಿ ಅವ್ರು ಮಾತಾಡಿರೋದು ಜನರಲ್ಲಿ ಇನ್ನಷ್ಟು ಕುತೂಹಲವನ್ನ ಹೆಚ್ಚು ಮಾಡೋದಕ್ಕೂ ಕೂಡ ಇರಬಹುದು. ಯಾಕಂತ ಹೇಳಿದ್ರೆ ಆಲ್ರೆಡಿ ಜನ ಫಿಕ್ಸ್ ಆಗ್ಬಿಟ್ಟಿದ್ದಾರೆ ಗಿಲ್ಲಿನೇ ವಿನ್ನರ್ ಅಂತ ಹೇಳಿ. ಬಟ್ ಇಲ್ಲಿ ಸೀಸನ್ ನ ಚಪ್ಪಾಳೆಯನ್ನ ಬೇರೆ ಯಾರಿಗೂ ಕೊಟ್ಟು ಮತ್ತೆ 37 ಕೋಟಿಗೆ ಸೆಕೆಂಡ್ ಪ್ಲೇಸ್ ಅಲ್ಲಿ ಇರುವಂತಹ ಸ್ಪರ್ಧಿ ತೀರಾ ಹತ್ತಿರದಲ್ಲಿದ್ದಾರೆ ಅಂತ ಹೇಳಿದ್ರೆ ಸೊ ಅವಾಗ ಆ ಒಂದು ಟಾಪಿಕ್ ತೀರಾ ಚರ್ಚೆ ಆಗತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ನಾನೇನೇ ವಿಡಿಯೋ ಮಾಡಿದೆ ಈ ರೀತಿಯಾಗಿ ಹೇಳಿದ್ದಾರೆ ಅಂತ ಹೇಳಿ. ಸೊ ಇದೇ ರೀತಿಯಾಗಿ ಬೇರೆಯವರು ಕೂಡ ಯೋಚನೆ ಮಾಡಿರ್ತಾರೆ. ವಿಡಿಯೋ ಮಾಡದಿದ್ರು ಕೂಡ ಅಟ್ಲೀಸ್ಟ್ ಯೋಚನೆ ಆದ್ರೂ ಮಾಡಿರ್ತಾರೆ.
ಸೆಕೆಂಡ್ ಪ್ಲೇಸಿಗೆ ಅಷ್ಟು ಹತ್ರನಾ, ಅದು ಯಾರು ಇರಬಹುದು, ಮತ್ತೆ ಸೆಕೆಂಡ್ ಪ್ಲೇಸಲ್ಲಿ ಇರೋ ಸ್ಪರ್ಧಿ ಮೊದಲನೇ ಬಂದು ಗಿಲ್ಲಿ ಏನಾದರೂ ಸೋತ್ ಬಿಟ್ರೆ, ಸೊ ಈ ರೀತಿಯಾಗಿ ಸಾಕಷ್ಟು ರೀತಿಯಾಗಿ ಅವ್ರ ತಲೆನಲ್ಲಿ ಯೋಚನೆ ಬಂದೇ ಬರುತ್ತೆ. ಸೊ ಆ ರೀತಿಯಾಗಿ ಆದಾಗ ಎಪಿಸೋಡ್ ಅನ್ನು ಕೂಡ ತುಂಬಾ ಜನ ನೋಡ್ತಾರೆ. ಸೊ ಟಿವಿನಲ್ಲಿ ಆಗಿರ್ಬೋದು ಅಥವಾ ಜಿಯೋ ಹಾಟ್‌ಸ್ಟಾರ್ ಅಲ್ಲಿ ಆಗಿರ್ಬೋದು. ಸೊ ಅವಾಗ ತುಂಬಾ ಜನ ಎಪಿಸೋಡ್ ಅನ್ನು ನೋಡ್ತಾರೆ. ಸೊ ಅದರಿಂದಾಗಿ ಬಿಗ್ ಬಾಸ್ ತಂಡಕ್ಕೇನೆ ಲಾಭ ಅಲ್ವಾ. ಸೊ ಹೀಗಾಗಿ ಆ ಒಂದು ಟ್ಯಾಕ್ಟಿಕ್ಸ್ ಅನ್ನು ಕೂಡ ಅವ್ರು ಯೂಸ್ ಮಾಡಿರಬಹುದು, ಆ ಒಂದು ಸ್ಟ್ರಾಟಜಿನ ಕೂಡ ಯೂಸ್ ಮಾಡಿರಬಹುದು. ಸೊ ಅದರಿಂದಾಗಿನೇ ಈ ರೀತಿಯಾಗಿ ಅವರು ಹೇಳಿರುವಂತಹ ಸಾಧ್ಯತೆ ಕೂಡ ಇದೆ. ಸೊ ನನ್ನ ಒಂದು ಸ್ಟ್ರಾಂಗ್ ಒಪಿನಿಯನ್ ಏನಪ್ಪಾ ಅಂತ ಹೇಳಿದ್ರೆ, ಸೊ ಇದು ಅವರ ಸ್ಟ್ರಾಟಜಿ ಆಗಿರಬಹುದು ಒಂದು. ಇಲ್ಲ ಅಂತ ಹೇಳಿದ್ರೆ ಸೆಕೆಂಡ್ ಪ್ಲೇಸ್ ಅಲ್ಲಿ ಇರುವಂತಹ ಸ್ಪರ್ಧೆಯ ಓಟನೇನು ರಿವೀಲ್ ಮಾಡೋದಿಲ್ಲ ಹೇಗೂ. ಸೊ ಅವರು ಆಲ್ಮೋಸ್ಟ್ ರಿವೀಲ್ ಮಾಡಲ್ಲ ಟಿವಿನಲ್ಲಿ. ಸೊ ಹೀಗಾಗಿ ಸೆಕೆಂಡ್ ಪ್ಲೇಸ್ ಅಲ್ಲಿ ಇರುವಂತಹ ಸ್ಪರ್ಧೆ ಅದು ಯಾರೇ ಆಗಿರಲಿ, ಅಶ್ವಿನಿಯೇ ಆಗಿರಲಿ ಅಥವಾ ರಕ್ಷಿತಾ ಅವರಿಗೆ ಕೊಡ್ಲಿ, ಬಟ್ ಅವ್ರಿಗೆ ಸ್ವಲ್ಪ ಸಮಾಧಾನ ಆಗಲಿ, ಓಕೆ ತಾನು ಕೂಡ ಫೈಟ್ ಕೊಟ್ಟಿದ್ದೀನಿ ಅನ್ನುವಂತಹ ಒಂದು ಸಮಾಧಾನ ಇರಲಿ ಅನ್ನೋದಕ್ಕೋಸ್ಕರ ಆ ರೀತಿಯಾಗಿ ಮಾಡಿರುವಂತಹ ಸಾಧ್ಯತೆಗಳು ಇದಾವೆ. ಇದರ ಜೊತೆಗೆ ನನ್ನ ಸ್ಟ್ರಾಂಗ್ ಒಪಿನಿಯನ್ 100% ಗಿಲ್ಲಿನೇ ವಿನ್ ಆಗ್ತಾನೆ, ಗಿಲ್ಲಿನೇ ವಿನ್ ಆಗಬೇಕು ಕೂಡ. ಸೊ ಇದು ನನ್ನ ಒಪಿನಿಯನ್. ಯಾಕಂತ ಹೇಳಿದ್ರೆ ಡಿಸರ್ವಿಂಗ್ ಇದ್ದಾನೆ, ಬೇರೆಯವರಿಗೆಲ್ಲ ಕಂಪೇರ್ ಮಾಡಿದ್ರೆ ಡಿಸರ್ವಿಂಗ್ ಇದ್ದಾನೆ ಅಂತ ನನ್ನ ಅನಿಸಿಕೆ. ಸೊ ನನ್ನ ಒಂದು ಸ್ಟ್ರಾಂಗ್ ಒಪಿನಿಯನ್ ಇದೇನೆ. ಸೊ ಏನೇ ಹೈಡ್ರಾಮಾ ಮಾಡುವಂತಹ ಟ್ರೈ ಮಾಡಲಿ ಅಥವಾ ಟ್ಯಾಕ್ಟಿಕ್ಸನ್ನು ಯೂಸ್ ಮಾಡಲಿ, ಸ್ಟ್ರಾಟಜಿನ ಯೂಸ್ ಮಾಡಲಿ, ಬಟ್ ನನ್ನ ಪ್ರಕಾರ ಈ ಸಲ ಸೀಸನ್ ಅನ್ನ ಗೆಲ್ಲೋದು ಗಿಲ್ಲಿನೇ. ನಿಮ್ಗೇನು ಅನ್ಸುತ್ತೆ, ಗಿಲ್ಲಿನೇ ವಿನ್ ಆಗ್ತಾನಾ ಅಥವಾ ಕಡೆ ಕ್ಷಣದಲ್ಲಿ ಹೈಡ್ರಾಮನ ಕ್ರಿಯೇಟ್ ಮಾಡಿ ಬೇರೆ ಯಾರನ್ನಾದ್ರೂ ವಿನ್ ಮಾಡಿಸಬಹುದಾ? ಆ ರೀತಿಯಾಗಿ ವಿನ್ ಮಾಡಿಸ್ತಾರೆ ಅನ್ನೋದಾದ್ರೆ ಯಾರನ್ನ ವಿನ್ ಮಾಡಿಸಬಹುದು ಅಂತ ನಿಮ್ಗೆ ಅನ್ಸುತ್ತೆ? ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೇನೆ ವಿಡಿಯೋ ನಿಮ್ಗೆ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.